ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ಒಂದು ವಾಕ್ಯ ನಾವು ಓದಿಕೊಳ್ಳೋಣ. ಕೀರ್ತನೆ 90 3ನೇ ವಚನ ನಾವು ನೋಡ್ತೀವಿ. ದೇವರ ವಾಕ್ಯ 3ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತಿ. ದೇವರ ವಾಕ್ಯ ಹೇಳುತ್ತೆ, ಮನುಷ್ಯರೇ ಸಾಯಿರಿ ಎಂದು ಪುನಃ ಅವರನ್ನು ಮಣ್ಣಿಗೆ ಸೇರಿಸುತ್ತಿ. ದೇವರು ಯಾಕೆ ಮನುಷ್ಯರೇ ಸಾಯಿರಿ ಅಂತ ಇದ್ದಾರೆ? ಆಮೇಲೆ ಹಲ್ಲೆಲೂಯಾ. ದೇವನು ಆಯುಸ್ ಕೊಟ್ಟು ಆರೋಗ್ಯ ಕೊಟ್ಟು ಭೂಮಿಯಲ್ಲಿ ಬಹುಕಾಲ ಬದುಕುವಾಗೆ ಸಮೃದ್ಧಿಯಾಗಿ ಮನುಷ್ಯರುಗಳನ್ನ ಆಶೀರ್ವದಿಸುವಂಥ ದೇವರು. ಆದರೆ ಈ ಸ್ಥಳದಲ್ಲಿ ನಾವು ನೋಡುವಾಗೆ ಯಾಕೆ ದೇವರು ಮನುಷ್ಯರೇ ಸಾಯಿರಿ ಎಂದು ಅವರನ್ನ ಪುನಃ ಮಣ್ಣಿಗೆ ಸೇರಿಸುತ್ತಾನೆಂದು ಬರೆಯಲ್ಪಟ್ಟಿದೆ. ಆಮೇಲೆ ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಮನುಷ್ಯ ಪಾಪ ಮಾಡುವಾಗೆ ಆ ಪಾಪಕ್ಕೆ ಸಂಬಳವಾಗಿ ಏನು ಬರುತ್ತಂದರೆ ಮರಣ ಬರುತ್ತೆಂದು ಬರೆಯಲ್ಪಟ್ಟಿದೆ. ಹಾಗಾಗಿ ಲೋಕದ ಎಲ್ಲ ಭಾಗಗಳಲ್ಲಿ ಇವತ್ತು ನಾವು ನೋಡುವಾಗೆ ಎಷ್ಟೋ ದೇಶಗಳಲ್ಲಿ ಯುದ್ಧಗಳು ನಡೆದು ಅನೇಕರು ಸಾಯ್ತಾ ಇದ್ದಾರೆ, ಭೂಕಂಪಗಳಾಗಿ ಅನೇಕರು ಸಾಯ್ತಾ ಇದ್ದಾರೆ, ಪ್ರಳಯ ಆಗಿ ಅನೇಕರು ಸಾಯ್ತಾ ಇದ್ದಾರೆ, ರೋಗಗಳು ಬಂದು ಅನೇಕರು ಸಾಯ್ತಾ ಇದ್ದಾರೆ, ಅಪಘಾತಗಳಲ್ಲಿ ಅನೇಕರು ಸಾಯ್ತಾ ಇದ್ದಾರೆ, ಎಲ್ಲಿ ನೋಡಿದ್ರು ಕೊಲೆಗಳಾಗಿ ಅನೇಕರು ಸಾಯ್ತಾ ಇದ್ದಾರೆ, ಎಲ್ಲಿ ನೋಡಿದ್ರು ಒಡೆದಾಟ ಬಡದಾಟ ಜಗಳ ಹೆಚ್ಚು ಹೆಚ್ಚು ಎಲ್ಲ ಕಡೆಗಳಲ್ಲಿ ಇವತ್ತು ಮನುಷ್ಯರುಗಳು ಈ ರೀತಿಯಾಗಿ ಅಲ್ವಾ, ಎಲ್ಲಿ ನೋಡಿದ್ರು ಹೆಚ್ಚು ಹೆಚ್ಚು ಜನಗಳು ರಾಶಿ ರಾಶಿಯಾಗಿ ಸಾಯೋದನ್ನು ನಾವು ನೋಡ್ತಾ ಇದ್ದೀವಿ. ದೇವ್ರ ವಾಕ್ಯ ಹೇಳುತ್ತೆ, ಮನುಷ್ಯರೇ ಸಾಯಿರೆಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತೀಯಲ್ಲ. ಹೌದು, ಒಬ್ಬ ಮನುಷ್ಯ ಭೂಮಿ ಮೇಲೆ ಸತ್ಯ ದೇವರನ್ನ ನಂಬದೆ, ಸತ್ಯ ದೇವರನ್ನ ಆರಾಧಿಸದೆ, ಸತ್ಯ ದೇವರ ಮಾರ್ಗದಲ್ಲಿ ನಡೆಯದೆ, ಸತ್ಯ ದೇವರಿಗೆ ಭಯಭಕ್ತಿಯಾಗಿ ಜೀವಿಸದೆ ಅಲ್ವಾ, ಮನುಷ್ಯರುಗಳನ್ನ ವಸ್ತುಗಳನ್ನ ಸೃಷ್ಟಿಗಳನ್ನ ಹಣ ಐಶ್ವರ್ಯಗಳನ್ನ ಆಡಂಬರಗಳನ್ನ ಸುಖ ಭೋಗಗಳನ್ನ ಈ ರೀತಿಯಾಗಿ ಮನುಷ್ಯರುಗಳು ಅದರ ಮೇಲೆ ಭರವಸವಿಟ್ಟು ಅವುಗಳನ್ನೇ ಆತುಕೊಂಡು ಅವುಗಳಿಗಾಗಿ ಈ ಭೂಮಿಯಲ್ಲಿ ಅವರು ಜೀವಿಸಿಕೊಂಡಿದ್ದಾರೆ. ಹಾಗಾಗಿ ದೇವರ ಕೋಪ ಈ ಜಗತ್ತಿನ ಮೇಲೆ ಜನಾಂಗಗಳ ಮೇಲೆ ಇಳಿದು ಬರುವಾಗೆ ಆಮೇನ್ ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಮನುಷ್ಯರೇ ನೀವು ಸಾಯಿರಿ ಸಾಯಿರಿ ಎಂದು ದೇವರು ಹೇಳುವಾಗೆ ಈ ರೀತಿಯಾಗಿ ಜನರು ಸಾಯ್ತಾ ಇದ್ದಾರೆ. ಮತ್ತೆ ಅವರು ಪುನಃ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂದರೆ ಅವರು ಮಣ್ಣಿಗೆ ಹೋಗಿ ಸೇರ್ತಾ ಇದ್ದಾರೆ. ದೇವರ ವಾಕ್ಯ ಏನು ಹೇಳುತ್ತಂದ್ರೆ, ಮಣ್ಣಿನಿಂದ ಬಂದವನು ನೀನು ಮತ್ತೆ ಮಣ್ಣಿಗೆ ಹೋಗಬೇಕೆಂದು ಆದಿ ಪುರುಷನದ ಆದಾಮನಿಗೆ ದೇವರ ಆಜ್ಞೆ ಕಟ್ಟಲೆ ಕೊಟ್ಟ. ಹಾಗೇನೆ ಈ ದಿನಗಳಲ್ಲಿ ನೋಡುವಾಗೆ ಮನುಷ್ಯ ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟವನು ಮತ್ತೆ ಮಣ್ಣಿಗೆ ಹೋಗ್ತಾ ಇದ್ದಾನೆ. ಆದರೆ ತಮ್ಮ ಆತ್ಮಗಳು ದಯಪಾಲಿಸಿರುವ ದೇವರ ಬಳಿಗೆ ಸೇರಬೇಕು. ದೇವರ ಬಳಿಗೆ ಸೇರಬೇಕಂದ್ರೆ ಸೃಷ್ಟಿಕರ್ತನನ್ನ ಸ್ಮರಿಸಿ ಅವರಲ್ಲಿ ಜೀವಿಸುವರಾಗಿ ನಾವಿದ್ದರೆ ಆತ್ಮ ತಾನು ದಯಪಾಲಿಸಿರುವ ದೇವರ ಬಳಿಗೆ ಹೋಗಿ ಸೇರುತ್ತೆ. ಒಂದು ವೇಳೆ ಸೃಷ್ಟಿಕರ್ತನನ್ನ ಸತ್ಯ ದೇವರನ್ನ ಅರಿತುಕೊಳ್ಳದೆ, ಸ್ಮರಿಸದೆ, ಅವರನ್ನ ಸೇವಿಸದೆ, ಅವ್ರನ್ನ ನಾವು ಆತುಕೊಂಡು ನಂಬಿ ಅವ್ರ ಮಾರ್ಗದಲ್ಲಿ ನಡೆಯದೆ ಹೋದರೆ ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಎಂದು ದೇವ್ರ ವಾಕ್ಯ ಹೇಳುತ್ತೆ. ಈ ಲೋಕದಲ್ಲಿ ಮನುಷ್ಯ ಎಷ್ಟೇ ಕಾಲ ಬದುಕಿದರು, ಎಷ್ಟೇ ಆಸ್ತಿ ಪಾಸ್ತಿ ಗಳಿಸಿದರು, ಎಷ್ಟೇ ಶ್ರೀಮಂತನಾದರು, ಎಷ್ಟೇ ಹಣವಂತನಾದರು, ಎಷ್ಟೇ ವಿದ್ಯಾವಂತನಾದರು, ಎಷ್ಟೇ ಕಾಲ ಈ ಭೂಮಿಯಲ್ಲಿ ಅವನು ಬದುಕಿದರು, ಆದರೆ ದೇವ್ರ ವಾಕ್ಯ ಹೇಳುತ್ತೆ ವ್ಯರ್ಥ. ಅವನು ಮಾಡಿದ್ದೆಲ್ಲ ವ್ಯರ್ಥ, ಅವನು ಬದುಕಿದ್ದೆಲ್ಲ ವ್ಯರ್ಥ, ಎಲ್ಲ ವ್ಯರ್ಥ. ಲಾಸ್ಟ್ಗೆ ಅವನ ಆತ್ಮ ನಷ್ಟ ಆಗಿ ನಿತ್ಯ ನರಕಕ್ಕೆ ಹೋಗುತ್ತೆ. ಹಾಗಾಗಿ ದೇವ್ರ ವಾಕ್ಯ ಹೇಳುತ್ತೆ ಹಲ್ಲೆಲೂಯಾ. 5ನೇ ವಚನ ಹೇಳುತ್ತೆ, ನೀನು ಮನುಷ್ಯರನ್ನ ಪ್ರವಾಹದಿಂದ ಬಡಿದುಕೊಂಡು ಹೋಗುತ್ತಿ, ಅವರು ನಿದ್ರೆಗೆ ಸಮಾನರು. 5ನೇ ವಚನ ಹೇಳುತ್ತೆ, ನೀನು ಮನುಷ್ಯರನ್ನ ಪ್ರವಾಹದಿಂದ ಬಡಿದುಕೊಂಡು ಹೋಗುತ್ತಿ, ಅವರು ನಿದ್ರೆಗೆ ಸಮಾನರು. ಹಲ್ಲೆಲೂಯಾ. ನೋಡ್ರಿ, ದೇಶದಲ್ಲಿ ಎಲ್ಲ ಕಡೆ ಇವತ್ತು ನೋಡುಗೆ ನಾಶಕರವಾದ ಮಳೆಗಳು, ನಾಶಕರವಾದ ಪ್ರಳಯ, ನಾಶಕರವಾದ ಬಿರುಗಾಳಿ, ಸುಂಟರಗಾಳಿ, ಎಲ್ಲಿ ನೋಡಿದ್ರು ಸುನಾಮಿಗಳು ಅಲ್ವಾ, ಎಲ್ಲಿ ನೋಡಿದ್ರು ಅಲೆಗಳು, ಎಲ್ಲಿ ನೋಡಿದ್ರು ಈ ರೀತಿಯಾಗಿ ಸೃಷ್ಟಿ ವಿಕೋಪಗಳು. ಮನುಷ್ಯರನ್ನ ನೀನು ಪ್ರವಾಹದಿಂದ ಬಡಿದುಕೊಂಡು ಹೋಗುತ್ತೀಯಲ್ಲ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇದಕ್ಕೆ ಕಾರಣ ಏನು? ಮನುಷ್ಯ ಮಾಡುವ ಸಕಲ ವಿಧವಾದ ಪಾಪ. ಈ ಪಾಪದ ನಿಮಿತ್ತವಾಗಿ ದೇವರ ಕೋಪ ಈ ದೇಶಗಳ ಮೇಲೆ, ಜನರ ಮೇಲೆ ಹೆಚ್ಚಾಗುವಾಗೆ ಇಂಥ ಭಯಂಕರವಾದ ಸಾವು ಮರಣ ನೋವುಗಳನ್ನ ಭೂಮಿಯಲ್ಲಿ ಜನರು ಅನುಭವಿಸಿಕೊಂಡಿದ್ದಾರೆ. ಹಾಗಾಗಿ ಇದನ್ನ ಕೇಳುವಂಥ ಪ್ರತಿಯೊಬ್ಬರು ಈಗಲಾದರೂ ನೀವು ಪ್ರತಿಯೊಬ್ಬರು
ಸರ್ವಶಕ್ತನಾಗಿರುವಂಥ ಯೇಸು ಕ್ರಿಸ್ತನ ಕಡೆ ತಿರುಗಿಕೊಳ್ಳಿರಿ. ಆತನೇ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ್ದು, ಆತನೇ ಭೂಮಿಯ ಸಕಲ ಸೃಷ್ಟಿಗಳನ್ನ ಸೃಷ್ಟಿ ಮಾಡಿದ್ದು. ಆತನ ಮೂಲಕವಾಗಿ ಎಲ್ಲ ಸೃಷ್ಟಿಸಲ್ಪಟ್ಟಿದೆ. ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂದು ಬರೆಯಲ್ಪಟ್ಟಿದೆ. ಆಗ ಆತನ ಕಡೆ ನೀವು ತಿರುಗಿಕೊಂಡು ಎಲ್ಲ ಪಾಪಗಳನ್ನ ಬಿಟ್ಟು, ಎಲ್ಲ ರೀತಿಯಾದ ದುಷ್ಟತನ ದುರ್ಮಾರ್ಗಗಳನ್ನ ಬಿಟ್ಟು, ಎಲ್ಲ ಅನ್ಯಾಯ ಅಕ್ರಮಗಳನ್ನು ಬಿಟ್ಟು, ಎಲ್ಲ ಸೃಷ್ಟಿಗಳನ್ನು, ಎಲ್ಲ ಮನುಷ್ಯರುಗಳ ಮೇಲೆ ಇರೋ ನಂಬಿಕೆಗಳನ್ನು ಅಲ್ವಾ, ಸಕಲ ವಿಧವಾದ ಯಾವ್ಯಾವ್ದ್ರ ಮೇಲೆ ನೀವು ಮನಸ್ಸು ಗಮನ ಇಟ್ಟಿರ್ತೀರೋ ಅದೆಲ್ಲವನ್ನು ಬಿಟ್ಟು ದೇವರ ಕಡೆ ತಿರುಗಿಕೊಂಡ್ರೆ ದೇವರು ನಿಮ್ಮನ್ನು ಕ್ಷಮಿಸಿ ಮನ್ನಿಸಿ ನಿಮಗೆ ಒಳ್ಳೆ ಆಯುಸ್ಸು ಆರೋಗ್ಯ ಬಲವನ್ನು ಕೊಟ್ಟು ಈ ಭೂಮಿಯಲ್ಲಿ ದೇವರು ಬದುಕುವಾಗೆ ಮಾಡಿ ನಂತರ ಈ ಜೀವನ ಮುಗಿದ ಮೇಲೆ ನಿತ್ಯ ಮೋಕ್ಷ ಲೋಕ ಅನ್ನೋದು ಒಂದಿರುತ್ತೆ. ಅದೇ ನಮಗೆ ಶಾಶ್ವತ ನಿತ್ಯ ನಿರಂತರವಾದದ್ದು. ಅದಕ್ಕಾಗಿ ಭೂಮಿಯಲ್ಲಿ ಇರುವಾಗಲೇ ನಾವೇನು ಮಾಡಬೇಕು, ಆ ಮೋಕ್ಷ ಲೋಕವನ್ನ ಸೇರೋದ್ರಿಗಾಗಿ ಭೂಮಿ ಮೇಲೆ ಸತ್ಯ ದೇವರ ಕಡೆ ತಿರ್ಕೊಂಡು ಅವರಲ್ಲಿ ಜೀವಿಸಿ ಅವರ ಮಾರ್ಗದಲ್ಲಿ ನಡೆದು ಇಲ್ಲಿ ಆಶೀರ್ವದಿಸಲ್ಪಟ್ಟು ಆ ಮೋಕ್ಷದಲ್ಲಿ ಆ ಪರಲೋಕ ರಾಜ್ಯದಲ್ಲಿ ದೇವರೊಟ್ಟಿಗೆ ಹೋಗಿ ಸೇರಬೇಕನ್ನೋದೇ ದೇವರ ಚಿತ್ತ. ಹಾಗಾಗಿ ಸೈತಾನ್ ಇವತ್ತು ಭೂಮಿಯಲ್ಲಿ ಎಲ್ಲ ಕಡೆಗಳಲ್ಲಿ ನೋಡುವಾಗೆ ದೇವರನ್ನು ನಂಬದೆ, ದೇವ್ರ ಕಡೆ ಬರದಾಗೆ, ದೇವರಿಗೆ ಭಯಪಡದಾಗೆ, ದೇವ್ರ ಕಡೆ ತಿರುಗಿ ರಕ್ಷಿಸಲ್ಪಡದಾಗೆ ಸೈತಾನು ಇವತ್ತು ಎಲ್ಲಾರನ್ನ ಮರಳುಗೊಳಿಸಿಕೊಂಡು ಪಾಪಗಳಲ್ಲಿ ಲೋಕವಾದ ಕಾರ್ಯಗಳಲ್ಲಿ ಬೀಳಿಸಿಕೊಂಡು ಜನಾಂಗಗಳನ್ನು ಇವತ್ತು ಸರ್ವನಾಶ ಮಾಡಿಕೊಂಡಿದ್ದಾನೆ. ಹೀಗಾಗಿ ಇದನ್ನು ಕೇಳಿಕೊಂಡಿರುವಂತೆ ಎಲ್ಲ ಪ್ರಿಯರೇ, ಯೇಸುವನ್ನ ನಂಬಿರೋರು ನಂಬದೇ ಇರೋರುಗಳು ಪ್ರತಿಯೊಬ್ಬರುಗಳು ದೇವರ ಕಡೆ ತಿರ್ಕೊಳ್ರಿ, ಯೇಸುವಿಗೆ ಭಯಪಡ್ರಿ. ಅವ್ರ ಪಾದದಲ್ಲಿ ಮೊಣಕಾಲಾಕಿ ಮಾಡಿರೋ ಎಲ್ಲ ಪಾಪಗಳನ್ನ ದೇವರ ಹತ್ರ ಹೇಳಿ ಪ್ರಾರ್ಥನೆ ಮಾಡಿ ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆ ತಿರ್ಕೊಂಡು ದೀಕ್ಷಾಸ್ಥಾನ ತಗೊಂಡು ಅಭಿಷೇಕ ಹೊಂದ್ಕೊಂಡು ದೇವ್ರ ಮಾರ್ಗದಲ್ಲಿ ನಡೆದು ದೇವ್ರಿಗಾಗಿ ಜೀವಿಸ್ರಿ. ದೇವರು ಎಲ್ಲ ಸಮಯಗಳಲ್ಲಿ ನಿಮಗೆ ರಕ್ಷಣೆ ಕೊಟ್ಟು ದೇವರು ನಿಮ್ಮನ್ನ ಕಾಯ್ದು ಆಶೀರ್ವಾದವಾಗಿ ನಡೆಸ್ತಾನೆ. ಈ ವಾಕ್ಯ ಕೇಳಿಕೊಳ್ಳುವಂತೆ ಎಲ್ಲ ಪ್ರಿಯರೇ, ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಯೇಸು ಸ್ವಾಮಿ ಈ ಲೋಕಕ್ಕೆ ಬೇಗನೆ ಬರ್ತಾ ಇದ್ದೇನೆ. ಹಾಗಾಗಿ ಯೇಸು ಬರುವಿಕೆಗಾಗಿ ಈ ಲೋಕದಲ್ಲಿ ನಡೆದುಕೊಂಡಿರೋ ಸಕಲ ವಿಧವಾದ ಸೂಚನೆಗಳನ್ನ, ಈ ಘಟನೆಗಳೆಲ್ಲ ನೀವು ನೋಡುವಾಗೆ ಯೇಸು ಅತಿ ಶೀಘ್ರದಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಆಯತವಾಗ್ರಿ. ಯೇಸು ಬರುವಾಗೆ ಎಲ್ಲರೂ ಯೇಸು ಸ್ವಾಮಿ ಸಂಗಡ ನಾವು ಹೊರಡಬಹುದು. ನಿತ್ಯ ರಾಜ್ಯದಲ್ಲಿ ದೇವರೊಟ್ಟಿಗೆ ನಾವು ವಾಸಿಸಲು ನಮಗೊಂದು ದೊಡ್ಡ ಆಶೀರ್ವಾದ ಇರುತ್ತೆ. ಅದನ್ನು ಕಳೆದುಕೊಳ್ಳದೆ ಎಲ್ಲರೂ ದೇವ್ರ ಕಡೆ ತಿರ್ಕೊಳ್ರಿ, ದೇವನ ನಂಬಿ ಸೇವಿಸಿ ಆರಾಧಿಸ್ರಿ. ಕರ್ತ ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ. ದೇವ, ಈ ವಾಕ್ಯ ಕೇಳಿಕೊಂಡಿರಂತ ಎಲ್ಲಾ ಮಕ್ಕಳ ಮನಸ್ಸು ಹೃದಯಗಳು ನಿನ್ನ ಕಡೆ ತಿರುಗಿಕೊಂಡು ಮಾನಸಂದ್ರ ಒಂದು ರಕ್ಷಿಸಲ್ಪಟ್ಟು ದೇವ ಎಲ್ಲರೂ ನಿನ್ನ ರಾಜ್ಯವನ್ನು ಸೇರೋದ್ರಿಗಾಗಿ ಪ್ರತಿಯೊಬ್ಬರುಗಳನ್ನ ನೀನೇ ನಿಮ್ಮ ರಕ್ಷಣೆ ಮಾರ್ಗಕ್ಕೆ ನಡೆಸಿ ಆಶೀರ್ವದಿಸಬೇಕಾಗಿ ಪ್ರಾರ್ಥನೆ ಮಾಡ್ತೀನಪ್ಪ. ಹಾಗೆ ಮಾಡಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರಂತೆ ಎಲ್ಲ ಪ್ರಿಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.